ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಎ ರಿವರ್ ಬೈ ಎ.ಕೆ. ರಾಮಾನುಜನ್. ಎ.ಕೆ. ರಾಮಾನುಜನ್ರವರು ಬರೆದಿರ್ತಕ್ಕಂತಹ ಎ ರಿವರ್ ಅಂದರೆ ಮಧುರೈ, ತಮಿಳುನಾಡಿನ ಮಧುರೈಯ ನಗರದಲ್ಲಿ ಹಾದು ಹೋಗುವಂತಹ ಒಂದು ರಿವರ್, ನದಿಯ ಬಗ್ಗೆ ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಈ ರಿವರ್ನ ಬಗ್ಗೆ ಅವರು ಆ ಸಿಟಿಯ ಒಂದು ನೈರ್ಮಲ್ಯತೆ ಮತ್ತು ಆ ಒಂದು ನದಿಯ ಪ್ಯೂರಿಟಿ, ಹಾಗೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳು, ಇವುಗಳ ಬಗ್ಗೆ ಕವಿಗಳು ಯಾವ ರೀತಿ ಆ ನಗರದಲ್ಲಿರ್ತಕ್ಕಂಥ ಕವಿಗಳು ಹಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಪದ್ಯವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಇದರ ಒಂದು ಸ್ಟ್ಯಾನ್ಸಾ ವೈಸ್ ಒಂದು ಕನ್ನಡದ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಇನ್ ಮಧುರೈ ಸಿಟಿ ಆಫ್ ಟೆಂಪಲ್ಸ್ ಆ್ಯಂಡ್ ಪೊಯೆಟ್ಸ್ ಹೂ ಸ್ಯಾಂಗ್ ಆಫ್ ಸಿಟೀಸ್ ಆ್ಯಂಡ್ ಟೆಂಪಲ್ಸ್. ಎವರಿ ಸಮ್ಮರ್ ಅ ರಿವರ್ ಡ್ರೈಸ್ ಟು ಎ ಟ್ರಿಕಲ್ ಇನ್ ದ ಸ್ಯಾಂಡ್, bearing the sand ribs, straw and women's air, clogging the water gates at the rusty bars. Under the bridge, with patches of repair all over them, the wet stones glistening like sleepy crocodiles, the dry ones shaven water buffaloes longing in the sun. The poet only sang of the floods. ನೋಡಿ, ಇಲ್ಲಿ ಮೊದಲನೇ ಸ್ಟ್ಯಾನ್ಸದಲ್ಲಿ ಎ.ಕೆ. ರಾಮಾನುಜನ್ರವರು ಹೇಳ್ತಾ ಇದ್ದಾರೆ, ಇನ್ನು ಮಧುರೆಯಲ್ಲಿ ಆ ಮಧುರೈ ಅಂತಕ್ಕಂಥದ್ದು ಒಂದು ದೇವಾಲಯಗಳ ನಗರ ಮತ್ತು ಕವಿಗಳ ನಗರ. ಅಲ್ಲಿರ್ತಕ್ಕಂತಹ ಆ ಒಂದು ಮಧುರೆಯ ಒಂದು ಸೌಂದರ್ಯಕ್ಕೆ ಕಾರಣ ಅಲ್ಲಿ ಹರಿತಕ್ಕಂಥ ನದಿಯಾಗಿದೆ. ಆ ಕವಿಗಳು ಏನು ಮಾಡ್ತಾ ಇದ್ದಾರೆ, ಆ ನಗರದ ಬಗ್ಗೆ, ದೇವಾಲಯಗಳ ಬಗ್ಗೆ ಹಾಡ್ತಾ ಇದ್ದಾರೆ. ಪ್ರತಿ ಬೇಸಿಗೆ ಬಂದಾಗ ಆ ನದಿಯು ಅಲ್ಲಿ ಬತ್ತಿ ಹೋಗುತ್ತೆ. ಎವರಿ ಸಮ್ಮರ್ ರಿವರ್ ಡ್ರೈಸ್ ಟು ಎ ಟ್ರಿಕಲ್ ಇನ್ ದ ಸ್ಯಾಂಡ್. ಅಲ್ಲಿ ಆ ನದಿ ಹೇಗೆ ಬತ್ತುತ್ತೆ ಅಂದರೆ, ಅಲ್ಲಿ ಕೆಳಗಡೆ ಆ ನದಿಯ ಆಳದಲ್ಲಿರ್ತಕ್ಕಂತಹ ಮರಳು ಸಹ ಕಾಣುವ ಹಾಗೆ ಅದು ಬತ್ತಿ ಹೋಗುತ್ತೆ. ಆ ಬತ್ತಿ ಹೋದಂತಹ ನದಿಯ ಮರಳಿನಲ್ಲಿ ನಮಗೆ ಏನು ಕಾಣುತ್ತಪ್ಪ ಅಂದರೆ, ಆ ಮರಳು ಯಾವ ರೀತಿ ಕಾಣ್ತಾ ಇರುತ್ತೆ ಅಂದರೆ, ಮನುಷ್ಯನ ಪಕ್ಕೆಲುಬುಗಳ ಹಾಗೆ ಕಾಣ್ತಾ ಇರುತ್ತೆ. ಆ ಬತ್ತಿ ಹೋದಂತಹ ನದಿಯಲ್ಲಿ ಆ ಮರಳಿನ ಒಂದು ರೂಪ ಯಾವ ಥರ ಇರುತ್ತೆ ಅಂದರೆ, ಪಕ್ಕೆಲುಬುಗಳ ಹಾಗೆ ಕಾಣ್ತಾ ಇರುತ್ತೆ. ಮತ್ತು ಅದರಲ್ಲಿ ಇನ್ನೂ ಏನು ಕಾಣುತ್ತೆ ಅಂದರೆ, ಹುಲ್ಲು ಮತ್ತು ಮಹಿಳೆಯರ ಕೂದಲು ಮತ್ತು ತುಕ್ಕು ಹಿಡಿದಿರ್ತಕ್ಕಂಥ ಒಂದು ಕಬ್ಬಿಣದ ಸರಳುಗಳೆಲ್ಲವೂ ಸಹ ಕಾಣ್ತಾ ಇರುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಕ್ಲಾಗಿಂಗ್ ದ ವಾಟರ್ ಗೇಟ್ಸ್ ಅಟ್ ದ ರಸ್ಟಿ ಬಾರ್ಸ್ ಅಂಡರ್ ದ ಬ್ರಿಡ್ಜಸ್ ವಿತ್ ಪ್ಯಾಚಸ್ ಆಫ್ ರಿಫೇರ್ ಆಲ್ ಓವರ್ ದೆಮ್. ಅಲ್ಲಿ ನಮಗೆ ಕಾಣ್ತಕ್ಕಂಥದ್ದು ರಸ್ಟಿ ಬಾರ್ಸ್, ತುಕ್ಕು ಹಿಡಿದಿರ್ತಕ್ಕಂತಹ ಬಾರ್ಸ್ ಕಾಣಿಸುತ್ತೆ. ಮತ್ತು ಆ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಬ್ರಿಡ್ಜಸ್, ಅವೆಲ್ಲವೂ ಸಹ ರಿಪೇರ್ ಮಾಡಿರ್ತಕ್ಕಂಥ ಪ್ಯಾಚ್ಗಳೆಲ್ಲವೂ ಸಹ ನಮಗೆ ಕಾಣಿಸಿಗುತ್ತೆ. ಅದಾದ ನಂತರ ಆ ನದಿ ಬತ್ತಿದ ನಂತರ ಅಲ್ಲಿರ್ತಕ್ಕಂಥ ಸ್ಟೋನ್ಸ್, ಅದು ವೆಟ್ ಸ್ಟೋನ್ಸ್, ತೇವಾಂಶ ಕೂಡಿರ್ತಕ್ಕಂಥ ಸ್ಟೋನ್ಸ್ ಯಾವ ರೀತಿ ಕಾಣಿಸುತ್ತಪ್ಪ ಅಂದರೆ, ದೇ ಲುಕಿಂಗ್ ಲೈಕ್ ಸ್ಲೀಪಿ ಕ್ರೊಕೊಡೈಲ್ಸ್, ಅಂದರೆ ಮಲಗಿ ನಿದ್ರಿಸ್ತಾ ಇರ್ತಕ್ಕಂಥ ಮೊಸಳೆಗಳ ಹಾಗೆ ಕಾಣುತ್ತೆ. ದ ಡ್ರೈಡ್ ಒನ್ಸ್, ಆದರೆ ಒಣಗಿರ್ತಕ್ಕಂಥ ಕಲ್ಲುಗಳು ಯಾವ ರೀತಿ ಕಾಣಿಸುತ್ತೆ ಅಂದರೆ, ಆ ನೀರಿನಲ್ಲಿ ಇರ್ತಕ್ಕಂಥ ಎಮ್ಮೆಗಳ ಹಾಗೆ ಕಾಣಿಸುತ್ತೆ. ಎಮ್ಮೆ ನೀರಿಗೆ ಇಳಿದಾಗ ಹೇಗೆ ಬರೋದಿಲ್ವೋ ಆಚೆ, ಹಾಗೆ ಅಲ್ಲಿರ್ತಕ್ಕಂಥ ಕಲ್ಲುಗಳು ಏನಾಗ್ತಾ ಇರುತ್ತೆ, ಎಮ್ಮೆಗಳ ಹಾಗೆ ಕಾಣ್ತಾ ಇದೆ. ಅಲ್ಲಿ ತೇವಾಂಶದಿಂದ ಕೂಡಿರೋ ಕಲ್ಲುಗಳು ಕ್ರೊಕೊಡೈಲ್ಸ್, ಹಾಗೆ ಒಣಗಿರ್ತಕ್ಕಂತಹ ಕಲ್ಲುಗಳು, ಆ ನದಿಯ ಕಲ್ಲುಗಳು ಎಮ್ಮೆಗಳ ಹಾಗೆ ಕಾಣ್ತಾ ಇದೆ. ಆದರೆ ಅಲ್ಲಿರ್ತಕ್ಕಂಥ ಪೊಯೆಟ್ಸ್ ಕೇವಲ ಓನ್ಲಿ ಸ್ಯಾಂಗ್ ಆಫ್ ದ ಫ್ಲಡ್ಸ್. ಅವರು ಏನು ಮಾಡ್ತಾ ಇದ್ದಾರೆ, ಆ ನದಿಯ ಪ್ರವಾಹದ ಬಗ್ಗೆ ಮಾತ್ರ ಹಾಡ್ತಾ ಇದ್ದಾರೆ, ಅದು ಒಣಗೋದಾಗ ಹೇಗೆ ಅನ್ನೋದನ್ನು ಅವರು ಹೇಳ್ತಾ ಇಲ್ಲ ಅಂತ ಮೊದಲನೇ ಒಂದು ಸ್ಟ್ಯಾನ್ಸದಲ್ಲಿ ತಿಳಿಸ್ತಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ಹಿ ವಾಸ್ ದೇರ್ ಫಾರ್ ಎ ಡೇ ವೆನ್ ದೇ ಹ್ಯಾಡ್ ದ ಫ್ಲಡ್ಸ್, ಪೀಪಲ್ ಎವ್ರಿವೇರ್ ಟಾಕ್ಡ್ ಆಫ್ ದ ಇಂಚಸ್ ರೈಸಿಂಗ್, ಆಫ್ ದ ಪ್ರೀಶಿಯಸ್ ನಂಬರ್ ಆಫ್ cobbled steps run over by the water rising on the bathing places, and they way it carried off 3 village houses, 1 pregnant woman and a couple of cows named Gopi and Brinda as usual. ಇಲ್ಲಿ ಎರಡನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಅವರು ಒಂದು ದಿವಸ ಆ ಮಧುರೆಯಲ್ಲಿದ್ದಾರೆ. ಮತ್ತು ಆ ಮಧುರೆಯಲ್ಲಿ ಹರಿತಕ್ಕಂಥ ನದಿ ಫ್ಲಡ್ ಪ್ರವಾಹವನ್ನು ಹೊಂದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಆ ಪ್ರವಾಹದ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ಆ ನದಿ ಹರಿವಿಕೆ ಹೆಚ್ಚಾಗ್ತಾ ಇದೆ, ನೀರಿನ ಒಂದು ರಭಸ ಹೆಚ್ಚಾಗ್ತಾ ಇದೆ, ಇಂಚುಗಳು ಅವು ಹೆಚ್ಚಾಗ್ತಾ ಇದ್ದಾವೆ. ಆ ಜನರೆಲ್ಲ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರಪ್ಪ ಅಂದರೆ, ಅವರು
ಮೆಟ್ಟಲುಗಳು, ಅವರು ಸ್ನಾನ ಮಾಡ್ತಕ್ಕಂಥ ಮೆಟ್ಟಲುಗಳಲ್ಲಿ ನೀರು ಹೆಚ್ಚಾಗಿ ತುಂಬ್ತಾ ಇದೆ, ಆ ಸ್ನಾನದ ಮೆಟ್ಟಲುಗಳೆಲ್ಲವೂ ತುಂಬಿ ಮೇಲಕ್ಕೆ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೋಡಿ, ದ ಪ್ರೈಸಸ್ ನಂಬರ್ ಆಫ್ ದ ಕಾಬಲ್ಡ್ ಸ್ಟೆಪ್ಸ್ ರನ್ ಓವರ್ ಬೈ ದ ವಾಟರ್ ರೈಸಿಂಗ್ ಆನ್ ದ ಬಾತಿಂಗ್ ಪ್ಲೇಸಸ್. ಅವರು ಸ್ನಾನ ಮಾಡ್ತಕ್ಕಂಥ ಮೆಟ್ಟಲುಗಳ ಮೇಲೆ ಆ ಒಂದು ನೀರು ಮೇಲಕ್ಕೆ ಹೇರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಆ ನೀರು ಏನು ಮಾಡ್ತಾ ಇದೆಯಪ್ಪ, ಆ ಫ್ಲಡ್ ಏನು ಮಾಡ್ತಾ ಇದೆ, ಇಟ್ ಕ್ಯಾರಿಡ್ 3 ವಿಲೇಜ್ ಹೌಸಸ್. ಅದು 3 ಹಳ್ಳಿಗಳ ಮನೆಗಳನ್ನು ಹೊತ್ತೊಯ್ದಿದೆ. 3 ಗ್ರಾಮದ ಮನೆಗಳನ್ನು ಈ ಪ್ರವಾಹ ಹೊತ್ತೊಯ್ದಿದೆ. ಅದರ ಜೊತೆಗೆ ಒಬ್ಬ ಗರ್ಭಿಣಿ ಮಹಿಳೆಯನ್ನು ಸಹ ಪ್ರವಾಹ ಕೊಚ್ಕೊಂಡೋಗಿದೆ. ಅದರ ಜೊತೆಯಲ್ಲಿ ಗೋಪಿ ಮತ್ತು ಬೃಂದ ಅಂತಕ್ಕಂತಹ ಹಸುಗಳನ್ನು ಸಹ ಆ ಒಂದು ಪ್ರವಾಹ ಕೊಚ್ಚಿಕೊಂಡು ಹೋಗಿದೆ. ನೋಡಿ, ಒನ್ ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಎ ಕಪಲ್ ಆಫ್ ಕೌಸ್ ನೇಮ್ಡ್ ಗೋಪಿ ಆ್ಯಂಡ್ ಬೃಂದ ಆ್ಯಸ್ ಯೂಶುವಲ್. ಆ ಫ್ಲಡ್ ಪ್ರವಾಹ, ನದಿಯ ಪ್ರವಾಹ ಮನೆಗಳ ಜೊತೆಗೆ ಒಂದು ಪ್ರೆಗ್ನೆಂಟ್ ವುಮೆನ್ ಹಾಗೆ ಗೋಪಿ ಬೃಂದ ಅಂತಕ್ಕಂತಹ ಹಸುಗಳನ್ನು, ಗೋವುಗಳನ್ನು ಸಹ ಒತ್ತೊಯ್ದಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರದ ಒಂದು ಸಾಲುಗಳಿಗೆ ಬಂದಾಗ, ದ ನ್ಯೂ ಪೊಯೆಟ್ಸ್ ಸ್ಟಿಲ್ ಕೋಟೆಡ್ ದ ಓಲ್ಡ್ ಪೊಯೆಟ್ಸ್ ಬಟ್ ನೋ ಒನ್ ಸ್ಪೋಕ್ ಇನ್ ವರ್ಸ್ ಆಫ್ ದ ಪ್ರೆಗ್ನೆಂಟ್ ವುಮೆನ್ ಡ್ರಾನ್ಡ್ ವಿತ್ ಪರ್ಹ್ಯಾಪ್ಸ್ twins in her kicking at the blank walls even before birth. ನೋಡಿ, ಇಲ್ಲಿ ಈ ಒಂದು ಸಾಲಿನಲ್ಲಿ ಎ.ಕೆ. ರಾಮಾನುಜರವರು ಹೇಳ್ತಾ ಇದ್ದಾರೆ, ಇಲ್ಲಿ ಹೊಸ ಕವಿಗಳು ಇದನ್ನು ಯಾವುದನ್ನು ಹೇಳ್ತಾ ಇಲ್ಲ, ಆ ಫ್ಲಡ್ಡಿಂದ ಆಗ್ತಾ ಇರ್ತಕ್ಕಂಥದ್ದನ್ನು ಯಾವುದ್ರ ಬಗ್ಗೆನೂ ಹೇಳ್ತಾ ಇಲ್ಲ. ಅವರು ಓನ್ಲಿ ಆ ಒಂದು ಸೌಂದರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಹಳೆ ಕವಿಗಳು ಏನು ಮಾಡ್ತಾ ಇದ್ದಾರೆ, ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಆ ಹೊತ್ತು ಹೋಗಿರ್ತಕ್ಕಂಥ ಗರ್ಭಿಣಿಯ ಮಹಿಳೆಯಲ್ಲೇ ಹೊಟ್ಟೆಯಲ್ಲಿ ಅವಳಿ ಮಕ್ಕಳಿರಬಹುದು, ಆ ಅವಳಿ ಮಕ್ಕಳು ಆಕೆಯ ಒಂದು ಹೊಟ್ಟೆಗೆ ಅವರು ಒದಿತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ಇರಬಹುದು. ಅವು ಹುಟ್ಟೋಕ್ಕಿಂತ ಮುಂಚೆನೇ ಆ ನದಿಯಲ್ಲಿ ಹೊರ್ಕೊಂಡು ಹೋಯ್ತಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದ ನ್ಯೂ ಪೊಯೆಟ್ ಸ್ಟಿಲ್ ಕೋಟೆಡ್ ದ ಓಲ್ಡ್ ಪೊಯೆಟ್ಸ್ ಬಟ್ ನೋ ಒನ್ ಸ್ಪೋಕ್ ಇನ್ ವರ್ಸ್. ಅಂದರೆ ಯಾರೊಬ್ಬರು ಸಹ ಈ ಪ್ರವಾಹದ ಬಗ್ಗೆ ಮಾತಾಡಲಿಲ್ಲ, ಈ ಒಂದು ಪ್ರೆಗ್ನೆಂಟ್ ವುಮೆನ್ನ ಬಗ್ಗೆ ಮಾತಾಡಲಿಲ್ಲ. ದ ವುಮೆನ್ ಹೂ ಡ್ರೋನ್ಡ್, ಅಲ್ಲಿ ಒತ್ತೊಯ್ದಂತಹ ಹೆಣ್ಣಿನ ಬಗ್ಗೆ ಮಾತಾಡಲಿಲ್ಲ. ಪರ್ಹ್ಯಾಪ್ಸ್ ಟ್ವಿನ್ಸ್ ಇನ್ನರ್ ಕಿಕ್ಕಿಂಗ್ ಅಟ್ ಬ್ಲ್ಯಾಂಕ್ ವಾಲ್ಸ್ ಈವನ್ ಬಿಫೋರ್ ಬರ್ತ್. ಹೊಟ್ಟೆಯಲ್ಲಿರ್ತಕ್ಕಂತಹ ಮಕ್ಕಳು ಹೊಟ್ಟೆಯನ್ನು ಒದ್ದಿತಾ ಇದ್ದಾವೆ, ಅವು ಹುಟ್ಟೋದಕ್ಕಿಂತ ಮುಂಚೆನೇ, ಇವುಗಳ ಬಗ್ಗೆ ಯಾರೂ ಸಹ ಮಾತಾಡಲಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ನಂತರ ಕೊನೆಯ ಸಾಲಲ್ಲಿ ಹೇಳ್ತಾರೆ, ಈ ಸೆಟ್ ದ ರಿವರ್ ಹ್ಯಾಸ್ ವಾಟರ್ ಎನಫ್ to be poetic about only once a year and then it carries away in the first of our 3 village houses a couple of cows named Gopi and Brinda and one pregnant woman expecting identical twins with no moles on their bodies with a different colored diapers to tell them apart. ಇಲ್ಲಿ ಎ.ಕೆ. ರಾಮಾನುಜರವರು ಹೇಳ್ತಾ ಇದ್ದಾರೆ, ಆ ನದಿ ಅಂತಕ್ಕಂಥದ್ರಲ್ಲಿ ಬಹಳಷ್ಟು ನೀರನ್ನು ಹೊಂದಿರುತ್ತೆ. ಇದು ವರ್ಷಕ್ಕೊಮ್ಮೆ ತುಂಬಿ ಹರಿತಾ ಇರುತ್ತೆ. ಆಗ ಅದರ ಬಗ್ಗೆ ನಾವು ಹಾಡ್ತಾ ಹೋಗ್ತಾ ಇರಬಹುದು. ಆದರೆ ನಂತರ ದಿನದಲ್ಲಿ ಅದು ಆ ಪ್ರವಾಹ ಹೆಚ್ಚಾದಾಗ ಏನಾಗುತ್ತೆ, ಅದು ಗ್ರಾಮದ ಮನೆಗಳನ್ನು ಕೊಂಡೊಯ್ಯುತ್ತೆ, ಆ ಹಸುಗಳನ್ನು ಕೊಂಡೊಯ್ಯುತ್ತೆ. ಆ ಒಂದು ನಿದರ್ಶನದಲ್ಲಿ ಅವರು ಅಲ್ಲಿ ನೋಡಿದಂತಹ ಒಂದು ನಿದರ್ಶನವನ್ನು ಹೇಳ್ತಾ ಇದ್ದಾರೆ. ಆ ಗರ್ಭಿಣಿ ಮಹಿಳೆಯನ್ನು ಸಹ ಅದು ಕೊಂಡೊಯ್ದಿದೆ. ಆ ಗರ್ಭಿಣಿಯ ಹೊಟ್ಟೆಯಲ್ಲಿರ್ತಕ್ಕಂಥ ಅವಳಿ ಮಕ್ಕಳ ದೇಹಗಳ ಮೇಲೆ ಯಾವುದೇ ಒಂದು ಇನ್ನೂ ಸಹ ಮಚ್ಚೆಗಳಾಗಲಿ ಅಥವಾ ಕಲೆಗಳಾಗಲಿ ಇನ್ನೂ ಬಂದಿರೋದಿಲ್ಲ. ಮತ್ತು ಅವರು ಧರಿಸ್ತಕ್ಕಂಥ ಡೈಪರ್ಗಳನ್ನು ಸಹ ನಾವು ಇನ್ನೂ ಗುರುತಿಸೋದಕ್ಕೆ ಆಗೋದಿಲ್ಲ. ಆಗಲೇ ಅವರನ್ನೆಲ್ಲವೂ ಸಹ ಆ ಒಂದು ನದಿ ಹೊತ್ತೊಯ್ದಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡಿ, ಕೊನೆ ಸಾಲಿನಲ್ಲಿ ಒನ್ ಪ್ರೆಗ್ನೆಂಟ್ ವುಮೆನ್ ಎಕ್ಸ್ಪೆಕ್ಟಿಂಗ್ ಐಡೆಂಟಿಕಲ್ ಟ್ವಿನ್ಸ್. ಒಂದು ಪ್ರೆಗ್ನೆಂಟ್ ವುಮೆನ್ ಇದ್ದಾಳೆ, ಅವಳಿಗೆ ಒಂದು ಅವಳಿ ಜವಳಿ ಮಕ್ಕಳು ಹುಟ್ಟಬೇಕಾಗಿದೆ. ವಿತ್ ನೋ ಮೋಲ್ಸ್, ಅವರ ಒಂದು ಬಾಡಿ ಮೇಲೆ ಯಾವುದೇ ಮಚ್ಚೆಗಳಾಗಲಿ, ಏನು ಮೋಲ್ಸ್ ಅಂದಾಗ ಒಂದು ಮೊಡವೆ ರೀತಿಯ ಬಣ್ಣದ ಕಲೆಗಳಾಗಲಿ ಇರಲಿಲ್ಲ. ವಿತ್ ಡಿಫ್ರೆಂಟ್ ಕಲರ್ಡ್ ಡೈಪರ್ಸ್ ಟು ಟೆಲ್ ದೆಮ್ ಅಪಾರ್ಟ್, ಅವರಿಗೆ ಬೇರೆ ಬೇರೆ ರೀತಿಯ ದೇಹಗಳು ಅಥವಾ ಬಣ್ಣದ ಡೈಪರ್ಗಳನ್ನು ಹೊಂದಿರ್ತಾರೆ ಅಂತ ಹೇಳೋದಕ್ಕಿಂತ ಮುಂಚೆಯೇ ಆ ಗರ್ಭಿಣಿಯ ಹೊಟ್ಟೆಯಲ್ಲಿ ಆ ಒಂದು ನದಿಯಲ್ಲಿ ಹೊತ್ತೊಯ್ದಿದ್ದಾರೆ ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು, ಎ.ಕೆ. ರಾಮಾನುಜರವರು ಆ ಪೊಯೆಟ್ಟಾಗಿ ಆ ಕವಿಯ ಒಂದು ನದಿಯ ಸೌಂದರ್ಯವನ್ನಷ್ಟೇ ಅಲ್ಲ, ಅದರ ಒಂದು ಈ ಪ್ರವಾಹ ಅದು ಮಾಡ್ತಕ್ಕಂಥ ಅನಾಹುತಗಳ ಬಗ್ಗೆ ಸಹ ತಿಳಿಸಬಹುದು. ಆ ಮಧುರೆ ನಗರದಲ್ಲಿ ಆ
ನದಿ ಈ ರೀತಿಯೆಲ್ಲ ಅವಾಂತರಗಳನ್ನು ಸೃಷ್ಟಿಸುತ್ತೆ ಅಂತೇಳಿ ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಈ ಒಂದು ಪದ್ಯದ ಕನ್ನಡ ಸಾರಾಂಶವನ್ನು ಕೇಳಿದರೆ, ಹಾಗೆ ಇದಕ್ಕೆ ಇಂಗ್ಲೀಷ್ ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ಮಾಡಿರ್ತೇನೆ. ಡೌನ್ಲೋಡ್ ಮಾಡಿ ಅದನ್ನೊಮ್ಮೆ ಓದಿ ನಿಮಗೆ ಸಂಪೂರ್ಣವಾಗಿ ಈ ಪದ್ಯ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.